62ರಲ್ಲೇ ಮಕ್ಕಳುಗಳಿಗೆ ಸಾಯಂಕಾಲ ಊಟ ಹಾಕಲು, ಕೆಲವು ಹಳ್ಳಿಯಿಂದ ಬರೋ ಮಕ್ಕಳುಗಳಿಗೆ, ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋದು. ಆ ಥರ ನಮ್ಮ ತಾಯಿ ಬಂದರೆ ಊಟ ಇದು ಅವ್ರ ಕೈಲಾದ್ರು ಇದ್ರೆ ದುಡ್ಡು ಎಲ್ಲರನ್ನೂ ಕೂರಿಸಿ ಮಾತಾಡೋಂಥ ದೇವತೆ ಸರ್. ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿ ತಲ್ಲಿಗೂ ಅವ್ರ ಆತ್ಮಕ್ಕಿದಾಗಲಿಂತ ನಮ್ಮ ತಂದೆ ಊರವರೆಲ್ಲ ಹೇಳಿದ್ದಾರೆ ಸರ್. ಈಗ ಹೊಳೆನರಸೀಪುರದಲ್ಲಿ 10:15 ಗಂಟೆವರೆಗೆ 10 ಗಂಟೆಗೆ ಬಿಟ್ಟು 10 ಕಾಲಿಗೆ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಫಸ್ಟು ನಮ್ಮ ತಂದೆ ವಾಸ ಇದ್ದಿದ್ದು ಅಲ್ಲಿ. ಅವತ್ತು 10 ರೂಪಾಯಿ ಮನೆ ಬಡಗಿರು ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಇದ್ದರು. ಆಗ ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಸ್ವಾಮಿದು ತೀರ್ಥ ಹಾಕಿಸಿ ಅಲ್ಲಿಂದ ನಮ್ಮ ತಾಯಿ ನಮ್ಮ ತಂದೆ ಅಲ್ಲಿ ಇದ್ದರು. ಲಕ್ಷ್ಮೀ ನರಸಿಂಹ ತೀರ್ಥ ಹಾಕ್ತಾರೆ. ಅಲ್ಲಿಂದ ಸೀದಾ ಇದಕ್ಕೆ ಬರ್ತಾರೆ, ರಘುಪತಿ ದೇವಸ್ಥಾನದಿಂದ ಬಂದು ಮತ್ತು ನಮ್ಮ ತಾಯಿ ಜಮೀನು ಅವ್ರು 62ರಲ್ಲಿ ನಮ್ಮ ತಾಯಿ ಜಮೀನು ಅವ್ರ ಹೆಸರು ತಗೊಂಡಿದ್ರು. ನಮ್ಮ ತಾಯಿ ಇದನ್ನು ಇದಿಟ್ಟು 62ರಲ್ಲಿ ಅಡ ಇಟ್ಬಿಟ್ಟು ತಗೊಂಡಿದ್ರು. ಅಲ್ಲಿ ಹೊಡಿಲಿಕ್ಕೆ ಹೋಗಿದ್ರು. ಸುಮಾರು ಅವತ್ತು ಕಾಲದಲ್ಲಿ 1,500 ರೂಪಾಯಿ ತಗೊಂಡಿದ್ರು. ಅಷ್ಟು ಎಲ್ಲ ಕೇಳಿದ್ರು. 1,500 ಎಷ್ಟಕ್ಕೆ ತಗೊಂಡಿದ್ರು ನಮ್ಮ ತಾಯಿ. ಈಗ ಅಲ್ಲಿಗೆ ಅವ್ರು ಹೋಗಲೇಬೇಕು ಅಂತೇಳಿ ನಮ್ಮ ತಾಯಿ ಆತ್ಮಕ್ಕೆ ಅಲ್ಲೇ ನಮ್ಮ ತಾಯಿ ಗದ್ದೆ ನಾಟಿ ಮಾಡೋದು. ಮತ್ತು ಅಲ್ಲೇ ನಮ್ಮ ತಂದೆ 80 ಕೂಲಿ ಅಲ್ಲಿದ್ದರು. ಅಲ್ಲೇ ವಾಸ ಇದ್ರು ನಮ್ಮ ತಂದೆ. ಮನೆಯಲ್ಲಿ ಕೊಡಲಿಕ್ಕೆ ಹೋದರು. ಚೀಫ್ ಮಿನಿಸ್ಟರ್ ಇದ್ದಾಗಲೂ ಇದ್ದರು, ಇದ್ದಿದ್ದಾಗಲೂ ಇದ್ದರು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ಹೊರಟು ಅಲ್ಲಿಂದ ಇದಕ್ಕೆ ರಘುಪತಿ ದೇವಸ್ಥಾನಕ್ಕೆ ನಾಗಲ ಉತ್ತರ ಕ್ರಾಸು ನಾಗಲಾಪುರ ಮತ್ತು ಸಂಕಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಳ್ಳಿ, ಬಾರೆಮನೆ, ಮಾರ್ಗೋಡ್ನಳ್ಳಿ, ಕೊಡಲಿಕ್ಕೆ ಹೋದ್ಮೇಲೆ ಅರಮನಹಳ್ಳಿ, ಬಸವನಹಳ್ಳಿ, ಅಂಗನಹಳ್ಳಿ, ಹಳೆಕೋಟೆ ಬಂದಿದ್ದು. ಇಲ್ಲಿಗೆ 12:30 ಬರ್ತೀವಿ. 12:30 ಎಲ್ಲ ಪೂಜೆ ಸ್ಟಾರ್ಟ್ ಆಗಿ 4 ಗಂಟೆವರೆಗೆ ದೇವಸ್ಥಾನದ್ದು ತೀರ್ಥನ ಅಲ್ಲಿ ಮತ್ತು ರಂಗನಾಥ ಸ್ವಾಮಿ ಎಲ್ಲ ಕಡೆ ಅಭಿಷೇಕ ಮಾಡ್ಸಕ್ಕೆ ಹೇಳಿದ್ವಿ. ಅಭಿಷೇಕ ನೀರು ತಂದು ತಾಯಿಯರ ಮೇಲೆ ಒಳಗಡೆ ಹೋಗಲ್ಲ, ಅಭಿಷೇಕ ನೀರು ಮಾಡಿ ಹೂವು ಅಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ತಾಯಿ 62 ವರ್ಷದಿಂದ ಆ ಉದ್ದೇಶದಿಂದ ಇಲ್ಲಿ ಒಂದು 50,000 ಜನಕ್ಕೆ ಈಗ ವ್ಯವಸ್ಥೆ ಮಾಡಿದ್ದೀವಿ. 50ರಿಂದ ಸಿಟ್ಟಿಂಗ್ಗೆ 50,000 ಜನ ಇದ್ದಾರೆ ಕೂರೋದಕ್ಕೆ. ಬಾಕಿ ಎಲ್ಲ ನಾವ್ಯಾವುದು ಬಸ್ ವ್ಯವಸ್ಥೆ ಏನಿಲ್ಲ, ಅವರೇ ವಾಲಂಟಿಯರ್ ಅಂತ ನಾವು ಯಾವ್ದು ಬಸ್ ವ್ಯವಸ್ಥೆ ಅಂತ್ಯಕ್ರಿಯೆ ಕನಿಷ್ಠ 2 ಗಂಟೆಯಿಂದ 4 ಗಂಟೆವರೆಗೂ ನಾವು ವಿಧಾನ ನಮ್ಮ ಸಮಾಜದ ಏನಿದೆ ಅದರಂತೆ ಇರುತ್ತೆ. ಕ್ಲಿಯರ್ ಸಂಪ್ರದಾಯದಂತೆಯೇ ಮತ್ತು ನಮ್ಮ JP ನಗರ ಸ್ವಾಮಿಗಳಿದೆ, ಅವರು ಬರ್ತಾರೆ. ಇನ್ನು ಕೆಲವೆಲ್ಲ ಸ್ವಾಮಿಗಳು ಬರ್ತಾರೆ. ಅವತ್ತು ಸರ್ ಅವ್ರಿಗೆ ಎಲ್ಲಿ ದಿನ ಬಂದರು ಎಲ್ಲರಿಗೂ ಊಟ ತಿಂಡಿ. 62ರಲ್ಲೇ ಮಕ್ಕಳುಗಳಿಗೆ ಸಾಯಂಕಾಲ ಊಟ ಹಾಕಲು, ಕೆಲವು ಹಳ್ಳಿಯಿಂದ ಬರೋ ಮಕ್ಕಳುಗಳಿಗೆ, ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋದು. ಆ ಥರ ನಮ್ಮ ತಾಯಿ ಬಂದರೆ ಊಟ ಇದು ಅವ್ರ ಕೈಲಾದ್ರು ಇದ್ರೆ ದುಡ್ಡು ಸೀರೆಯಲ್ಲಿ ಹೆಣ್ಮಕ್ಳು ಬಂದರೆ ಸೀರೆ ಕೊಡೋದು. ಎಲ್ಲರನ್ನೂ ಕೂರಿಸಿ ಮಾತಾಡೋಂಥ ದೇವತೆ ಸರ್. ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿ ತಲ್ಲಿಗೂ ಅವ್ರ ಆತ್ಮಕ್ಕಿದಾಗಲಿಂತ ನಮ್ಮ ತಂದೆ ಊರವರೆಲ್ಲ ಹೇಳಿದ್ದಾರೆ. ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಸರ್, ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ, ಇಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತಿನವರೆಗೆ ಒಂದು ಸಣ್ಣದಾಗ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ದರು. ಸರ್ಕಾರದ ಕಾರಲ್ಲಿ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗೆ ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವ. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಾದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯಿತು. ನಾನು ಆಗ ನಮ್ಮ ತಂದೆದೆಲ್ಲ ಯಾವುದು ಬೇಡಪ್ಪ
ಅದು ರಾಜರಾಜೇಶ್ವರಿ ತಾಯಿ. ಅಲ್ಲಿ ರಾಜರಾಜೇಶ್ವರಿ ಗುರುಗಳಿದ್ದರು. ಅವರು 2-3 ತಿಂಗಳು ವನವಾಸ, 6 ತಿಂಗಳು ಕಾಲ, 3 ತಿಂಗಳು ಪ್ರಜ್ಞೆನೇ ಬಂದಿತ್ತು. ಮಾವಿನಕೆರೆ ರಂಗನಾಥ ಸ್ವಾಮಿ, ಅದಕ್ಕೆ ಅಲ್ಲಿ ನಮ್ಮ ತಂದೆಗೆ 1962ರಲ್ಲಿ ಸೀಟ್ ಸಿಕ್ಕಿದೆ. ಅವರು ಏಜರ್ ಆಗ್ತಿದ್ದರು ಇದ್ದರು, ಗ್ರಾಮೀಣ ಅವರ ಜೊತೆ ಇದ್ದರು ಅಂತ ಹೇಳಿ ಕಾಂಗ್ರೆಸ್ ಸೀಟ್ ತಪ್ಪಿಸಿದ್ರು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.